ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ನಾಗಮೋಹನ ದಾಸ್ ವರದಿ ವಿರುದ್ಧ ಬೋವಿ ಸಮುದಾಯ ಅಸಮಾಧಾನ. ವರದಿ ಖಂಡಿಸಿ ಮಾರ್ಚ್ 24ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಎಸ್ಸಿ ಒಳ ಮೀಸಲಾತಿಯಲ್ಲಿ ಸಿ ಕೆಟಗರಿಯಿಂದ ಕೊರಚ, ಕೊರಮ, ಲಂಬಾಣಿ, ಬೋವಿ ಸಮಾಜಗಳನ್ನು ಒಳಗೊಂಡ 65 ಜಾತಿಗಳಿಗೆ ತೀವ್ರ ಅನ್ಯಾಯವಾಗುತ್ತಿದೆ. ಅದಕ್ಕಾಗಿ ಒಳ ಮೀಸಲಾತಿ ರದ್ದು ಮಾಡಿ ಈ ಹಿಂದಿನ ಮೀಸಲಾತಿಯಂತೆ ನೇಮಕಾತಿ ಮಾಡಬೇಕೆಂದು ಒತ್ತಾಯಿಸಿ ಮಾರ್ಚ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮುದಾಯದ ಮುಖಂಡರು ಕೋರಿದರು. ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರ ಸಮುದಾಯದ ಮುಖಂಡರು ಹಾಗೂ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಶ್ರೀನಿವಾಸ್, ಬೋವಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ಗುರಪ್ಪ ಅವರು ಮಾತನಾಡಿ, ಒಳ ಮೀಸಲಾತಿ ರದ್ದುಪಡಿಸಿ ಹಿಂದೆ ಇರುವಂಥ ವ್ಯವಸ್ಥೆಯನ್ನು ಮುಂದುವರಿಸಿ ನೇಮಕಾತಿಯನ್ನು ಮಾಡಬೇಕು. ABC ವರ್ಗಗಳನ್ನು ರದ್ದುಗೊಳಿಸಿ ಹಿಂದೆ ಇರುವಂಥ ವ್ಯವಸ್ಥೆಯಲ್ಲೇ ನೇಮಕಾತಿಯನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಜನಗಣತಿಯನ್ನು ಪ್ರಾರಂಭ ಮಾಡಿದೆ. ಜನಗಣತಿ ಸಂಪೂರ್ಣ ಮುಗಿಯುವವರೆಗೂ ಅವೈಜ್ಞಾನಿಕವಾಗಿ ಮಾಡಿದ ಒಳ ಮೀಸಲಾತಿಯನ್ನು ರದ್ದುಪಡಿಸಿ ಕೇಂದ್ರ ಜನಗಣತಿ ಅಂಕಿ ಅಂಶಗಳು ಬಂದ ನಂತರ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯ ವಿಂಗಡಣೆ ಮಾಡಿದರೆ ಸಮಾಜಕ್ಕೆ ನ್ಯಾಯ ದೊರಕಿದಂತಾಗುತ್ತದೆ ಎಂದರು. ಒಳ ಮೀಸಲಾತಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ತನ್ನದೇ ಇತಿಹಾಸವಿದೆ. ಬೋವಿ ಬಂಜಾರವನ್ನು ಮೀಸಲಾತಿಯಿಂದ ಹೊರಗಿಡುವ ಹುನ್ನಾರ ನಡೆಯುತ್ತಿದೆ. ಇದನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ನಡೆಯುವ ಬೃಹತ್ ಹೋರಾಟಕ್ಕೆ ಸಮಾಜದವರು ಶಕ್ತಿ ತುಂಬಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ಅವರು ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಬತ್ತಳ್ಳಿ ಶ್ರೀನಿವಾಸ್, ನಾರಾಯಣಸ್ವಾಮಿ, ಮುನಿವೆಂಕಟಪ್ಪ, ಕೃಷ್ಣಪ್ಪ, ಸಿದ್ದಪ್ಪ, ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟರಮಣ, ಎಸ್ ಪ್ರದೀಪ್, TS ಶಿವಾನಂದ್, ರಾಜಣ್ಣ, ದೇವಪ್ಪ, ಶ್ರೀನಿವಾಸ್, ರವಿಚಂದ್ರ, ವೆಂಕಟೇಶ್, ತಿಮ್ಮಣ್ಣ, ಪ್ರಕಾಶ್, ಶ್ರೀನಾಥ್, ನಾಗರಾಜ್, ಜಯರಾಮ್, ವೆಂಕಟಸ್ವಾಮಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. GY ಕೃಷ್ಣನ್ ಅವರಿಗೆ, DC ಮುನಿಸ್ವಾಮಿ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬೋವಿ ಗುರುಪೀಠಕ್ಕೆ, ಬೋವಿ ಸಮಾಜಕ್ಕೆ, ಬೋವಿ ಮುಖಂಡರಿಗೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. 24/3/26ರಂದು ಮಂಗಳವಾರ ನಮ್ಮ ಗ್ರೂಪ್ಸ್ A and B, C ಏನು ನಾಗಮೋಹನ್ ದಾಸ್ ವಿಂಗಡಣೆ ಮಾಡಿದಾರಲ್ಲ, ಅದು C ಎನ್ನೇ ಗ್ರೂಪನ್ನು ಬೋವಿ, ಬಂಜಾರ, ಕೊರಮ, ಕೊರಚ ಈ ಎಲ್ಲ ಜಾತಿಗಳು ಸೇರಿ ಏನು ಅನ್ಯಾಯ ಆಗಿದೆ, ಏನು ರಿಸರ್ವೇಷನ್ ನಾಗಮೋಹನ್ ದಾಸ್ ಮಾಡಿರ್ತಕ್ಕಂಥ ಒಂದು ಬೋವಿ, ಈ ಕೊರಮ, ಈ ಕೊರ್ಚನ್ನು ವಿಂಗಡಣೆ ಮಾಡಿ ಏನು ರಿಸರ್ವೇಷನ್ ಕೊಟ್ಟಿದ್ದಾರೆ ಅದು ನಮಗೆ ಎಲ್ಲ ಲೆಫ್ಟಿಗೆ 6%, ರೈಟಿಗೆ 6%, ಬೋವಿ ಕೊರ್ಮಾಗೆ 5% ಅಂತ ರಿಸರ್ವೇಷನ್ ಕೊಟ್ಟಿರೋದ್ರಿಂದ ಆ ಒಂದು ರಿಸರ್ವೇಷನ್ ಇವಾಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ 17% ಕೊಡುವುದಕ್ಕೆ ಬರುವುದಿಲ್ಲ ಅಂತ ಹಿಂದಕ್ಕೆ ಹಾಕಿರೋದ್ರಿಂದ ಈಗಿನ ಮೊದಲು ಏನು 15% ಇತ್ತು ಅದೇ ಮೀಸಲಾತಿಯನ್ನು ಮುಂದುವರಿಸಬೇಕಂತ ಕೋರ್ಟ್ ಹೇಳಿರೋದ್ರಿಂದ ಅದನ್ನು ಈಗ ಮತ್ತೆ 15 ರಿಸರ್ವೇಷನ್ ಮಾಡಿ 15ರಲ್ಲಿ ರಿಸರ್ವೇಷನ್ ಕೇಳ್ತಾ ಇರೋದ್ರಿಂದ ಆದ್ದರಿಂದ ಎಲ್ಲ ನಮ್ಮ ಈ ಜಾತಿಗಳಿಗೆಲ್ಲ ಬೋವಿ, ಕೊರ್ಮ, ಕೊರಚ ಇದೆಯಲ್ಲ ಅದು ಆ ಒಂದು ರಿಸರ್ವೇಷನ್ಗೆ ಯಾವುದೇ ಸಂವಿಧಾನದಲ್ಲಿ ಒಳ
ಮೀಸಲಾತಿ ಪದ್ಧತಿ ಇರುವುದಿಲ್ಲ ಸಂವಿಧಾನದಲ್ಲಿ. ಆದರೂ ಸಹ ಈ ನಾಗಮೋಹನ್ ದಾಸನವರು ಅದು ನಮ್ಮ ಎಲ್ಲರಿಗೂ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ಮೀಸಲಾತಿ ಇದರಿಂದ ಕೆಲವು ಜನರಿಗೆ ಅನುಕೂಲ ಆಗತಕ್ಕಂಥ ವ್ಯವಸ್ಥೆ ಇರುವುದರಿಂದ ಇದನ್ನು ನಾವು ಖಂಡಿಸುತ್ತಾ ತಾರೀಕು 24 ಮಂಗಳವಾರ ಏನಿದೆ ಅದನ್ನು ವಿರೋಧಿಸ್ತಕ್ಕಂಥ ಈ ಮೀಸಲಾತಿ ಒಕ್ಕೂಟದ ಸಮಿತಿ ನಿರ್ಣಯ ಮಾಡಿದೆ. ಆದ್ದರಿಂದ ವಿರೋಧಿಸುತ್ತಾ ನಾವು ಪ್ರತಿಭಟನೆ ಮಾಡಲು ನಾವು ಎಲ್ಲರೂ ಪಣತೊಟ್ಟು ಆವತ್ತೊಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಎಲ್ಲ ನಮ್ಮ ಬೋವಿ ಜನಾಂಗ ಇರ್ಬೋದು, ಕೊರಮ ಕೊರಚ ಎಲ್ಲ ಜನಾಂಗ ಇರ್ಬೋದು, ಎಲ್ಲರೂ ಸೇರಿ ಈ ಪ್ರತಿಭಟನೆಯನ್ನು ಸಾಮೂಹಿಕವಾಗಿ ವಿರೋಧಿಸಿ ಈ ಸರ್ಕಾರದ ಗಮನವನ್ನು ತರ್ತಕ್ಕಂಥ ಕೆಲಸ ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಸರ್ಕಾರ ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬೋವಿ ಸಮಾಜ ನಾವೆಲ್ಲ ಚಿಂತಾಮಣಿ ತಾಲೂಕಿನಲ್ಲಿ ಒಗ್ಗಟ್ಟಾಗಿದ್ವಿ, ನಾವೆಲ್ಲ ಒಂದಾಗಿದ್ವಿ. ನಮ್ಮ ಬಲ ಏನನ್ನೋದು 24ನೇ ತಾರೀಕು ಅಲ್ಲಿ ವಿಧಾನಸೌಧ ಚಲೋ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಸಮಾಜದ ಬಂಧುಗಳು ಮತ್ತು ನಮ್ಮ ಅಣ್ಣ ತಮ್ಮದರಾದಂತಹ ಪರ್ಷ ಜಾತಿಗಳು ನಾವೆಲ್ಲ ಸೇರಿ ಎಲ್ಲ ಸ್ವಾಮೀಜಿ ಜೊತೆ ಎಲ್ಲ ಸೇರಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತಹ ಕೆಲಸ ನಾವು ಮಾಡ್ತೇವೆ. ಹಾಗಂತೇಳಿ ನಮ್ಗೆ ಇನ್ನೂ ಅದನ್ನ ಹಿಂದೆ ಏನು ಒಂದು ನಮಗೆ ರಿಸರ್ವೇಶನ್ ಇತ್ತು, ಹಿಂದೆ ಏನು ಒಂದು ಪದ್ಧತಿ ಇತ್ತು, ಆ ಪದ್ಧತಿ ಪ್ರಕಾರ ನಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರವನ್ನು ಕೊಟ್ಟು ನಾವು ಬೋವಿ ಸಮಾಜ ಏನನ್ನೋದು ತೋರಿಸ್ಕೊಡ್ತೀವಿ ಅಂತ ಈ ಮೂಲಕ ಪತ್ರಿಕಾ ಮೂಲಕ ಈ ಮೂಲಕ ನಾನು ತಿಳಿಸಪಡಿಸುತ್ತಿದ್ದೇನೆ. ಅದರಿಂದ ತಾವೆಲ್ಲ ಚಿಂತಾಮಣಿ ತಾಲೂಕಿನ ಎಲ್ಲ ಒಂದು ಕುಟುಂಬ ಸಮೇತ ಈ ಒಂದು ಇವತ್ತು ನಮ್ಮ ಶಕ್ತಿಯನ್ನು ತೋರಿಸಬೇಕಂತ ಒಂದು ಸಂದರ್ಭ ಬಂದಿದೆ. ನಾವೆಲ್ಲ ಒಗ್ಗಟ್ಟಾಗಿ ಸುಮಾರು ಇಲ್ಲಿಗೆ ನಮ್ಮ ಮುಖಂಡರೆಲ್ಲ ಇದ್ದಾರೆ. ಸುಮಾರು ಒಂದು 20 ಬಸ್ಸುಗಳು ಈ ಒಂದು ತಾಲೂಕಿಗೆ ಬರ್ತಾ ಇದೆ. ತಾವೆಲ್ಲ ಹಳ್ಳಿಯಿಂದ ಇವತ್ತು ನಾವು 24ನೇ ತಾರೀಕು ನಾವೆಲ್ಲ ಸೇರಿ ಫ್ರೀಡಂ ಪಾರ್ಕ್ಗೆ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇರ್ತಾರೆ ಎಲ್ಲ ನಮ್ಮ ಮಂತ್ರಿಗಳು ಇರ್ತಾರೆ, ನಮ್ಮ ಶಿವ ತಂಡರಿಗೆ ಮಂತ್ರಿಗಳು ಇರ್ತಾರೆ, ಸ್ವಾಮೀಜಿ ಅವರು ಇರ್ತಾರೆ, ಎಲ್ಲ ನಮ್ಮ ಏನು ಜವಾಬ್ದಾರಿ ಸ್ಥಾನಗಳಲ್ಲಿ ಏನಿದ್ದಾರೆ ನಮ್ಮ MLAಗಳು ಇರ್ತಾರೆ, ಎಲ್ಲ ನಮ್ಮ ಸಮಾಜದಲ್ಲಿ ಚುನಾಯಿತಕ್ಕಂಥ ಎಲ್ಲ ಸದಸ್ಯರು ಇರ್ತಾರೆ, ಎಲ್ಲ ಮುಖಂಡರು ನಮ್ಮ ಗೋವಿ ಮುಖಂಡರು ಇವರು ಎಲ್ಲರೂ ಸೇರಿ ಇವಾಗ ಯಾರು ನಂಬ್ಕೊಂಡಿದ್ದಾರೆ ಕೊರಮ ಪರಿಚಯ ಎಲ್ಲಿದ್ದಾರಲ್ಲ ಎಲ್ಲ ಮುಖಂಡರಲ್ಲ ಅವರೆಲ್ಲ MLAಸ್ಗಳು ಅವ್ರು ಇರ್ತಕ್ಕಂಥ ಜವಾಬ್ದಾರಿ ಎಲ್ಲರೂ ಪಾಲ್ಗೊಳ್ತಾರೆ. ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳ್ತೇವೆ ಅಂತ ಮಾತನ್ನು ಹೇಳಕ್ಕೆ ನಾನು ಬಯಸ್ತೀನಿ. ಎಲ್ಲ ABC ಮಾಡುವುದರಿಂದ ಎಲ್ಲೋ ಜನಾಂಗಕ್ಕೂ ಇದು ಒಳ್ಳೆಯದಾಗಲ್ಲ. ಯಾಕಂದರೆ ಇಂಥ ನಿರ್ಣಯ ತಗೊಳ್ಳುವಾಗ ಒಬ್ಬ ನ್ಯಾಯಮೂರ್ತಿಯಾಗಿರ್ತಕ್ಕಂಥವರು ನಾಗಮೋಹನ್ದವರು ಹಿರಿಯರು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥವರು ಈ ನಿರ್ಣಯ ತಗೊಂಡಿರೋದ್ರಿಂದ ABCಗಳಿಗೆ ವಿಂಗಡಣೆ ಮಾಡಿರುವುದು ಇದು ಅವೈಜ್ಞಾನಿಕ ಅಂತ ನಾವು ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಳೆಯ ಸಂಪ್ರದಾಯನೇ ಕರೆಕ್ಟ್ ಆಗಿದೆ, ಅದನ್ನೇ ಮಾಡಿ ಅಂತ ನಾವು ಇವಾಗ ಪ್ರತಿಭಟನೆಯಲ್ಲಿ ಕೊಡ್ತಾ ಇರೋದು. 15 ಇತ್ತಲ್ಲ, ಆವಾಗ ಏನಿತ್ತು ಮೀಸಲಾತಿ 15% ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯನ್ನು ಮಾಡಿದರು. ಸಮಾನವಾಗಿ ಅವರವರ ಒಂದು ಇದರಲ್ಲಿ ಅವ್ರಿಗೆ ಉದ್ಯೋಗದ ಅವಕಾಶಗಳನ್ನು ಸಿಗ್ತಾ ಇತ್ತು. ಅದನ್ನು ಬಿಟ್ಟು ಇವಾಗ ABC ಇಂಗ್ಲಿಷ್ ಬಿಟ್ಟು ಅದೇನು ABಯಲ್ಲಿ ಏನಾದರೂ ಅದು ಇದೊಂದು ಕ್ಯಾಟಗರಿ ಸಿಗಲಿಲ್ಲ ಅಂದರೆ ಹೇಗೆ ಅವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು, Cಯಲ್ಲಿ ಸಿಗಿದ್ರೆ ಅವ್ರ ಕ್ಯಾಟಗರಿಯಲ್ಲಿ ಅದು ಕೊಡ್ತಕ್ಕಂಥದ್ದು, ಅದು ಅವ್ರಿಗೆ ಏಕೆ ಕೊಡಬೇಕಂಥದ್ದು ಅದು ನಿರ್ಣಯ ತಪ್ಪು ಅಂತ ನಾವು ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನು ಒಂದು IBAಯಲ್ಲಿ ನಾವು ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ನಮ್ಮ ಕುಲಗುರುಗಳಾದಂತಹ ಪರಮ ಪೂಜ್ಯ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಿನಾಂಕ 24/3/2026 ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿ ತಾಲೂಕಿನ ಬೋವಿ ಸಮಾಜದ ಸಹಸ್ರಾರು ಹಾಗೂ ಕುಟುಂಬ ಸಮೇತ ಈ ಒಂದು ನಾವು ಪ್ರತಿಭಟನೆಗೆ ಸ್ವಾಮಿಗೆ ನಾವು ಬಲವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ಬೋವಿ ಸಮಾಜಕ್ಕೆ ಪ್ರಾಚೀನ ಕಾಲದಿಂದಲೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಾವೆಲ್ಲ ರಂಗಗಳಲ್ಲಿ ಹಿಂದುಳಿದಿದ್ದೀವಿ.
ನಾವು ಅಲೆಮಾರಿ ಜನಾಂಗ ಆಗಿತ್ತು. ಪ್ರತಿನಿತ್ಯ ನಾವು ದುಡಿದು ತಿನ್ನುವಂತಹ ಸಮಾಜ ಅಂದರೆ ಅದು ಬೋವಿ ಸಮಾಜ. ಏನು ಬಡತನ, ವಿದ್ಯೆ ಇಲ್ಲದ ಸಮಾಜ ಅಂದರೆ ಬೋವಿ ಸಮಾಜ. ನಮ್ಮ ಹಕ್ಕುಗಳು ಏನು ನಾಲ್ಮಡಿ ಕೃಷ್ಣದೇವರಾಜ ಒಡೆಯರು 1919ರಲ್ಲಿ ನಮಗೆ ನೀಡಿರ್ತಕ್ಕಂಥ ಒಂದು ಹಕ್ಕು. ಆ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ 101 ಉಪಜಾತಿಗಳು ಸೇರಿ ನಮ್ಮನ್ನು ಒಂದು ರಥದಂತೆ, ಒಂದು ಜೇನುಗೂಡಂತೆ ನಮಗೆ ಒಂದು ರಿಸರ್ವೇಷನ್ ಕೊಟ್ಟಿದ್ರು. ಆ ರಿಸರ್ವೇಷನ್ನು ಇವತ್ತು ನಾವು ನಮ್ಮ ಅಣ್ಣ ತಮ್ಮಂದರಾದಂತಹ 1912ರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಒಂದು ನಾಗಮೋಹನ್ ದಾಸ್ ಇವರು ಸದಾಶಿವ ಆಯೋಗವನ್ನು ಒಂದು ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಆಗ ಒಂದು ಶಿಫಾರಸು ಮಾಡಿದ್ರು. ಅದು ವಿಫಲವಾಯಿತು. ತದನಂತರ ಏನು ಈಗ ನಾಗಮೋಹನ್ ದಾಸ್ ವರದಿ ನಮಗೆ ನೀಡಿರ್ತಕ್ಕಂಥದ್ದು ಬೋವಿ ಸಮಾಜಕ್ಕೆ ಮರಣಶಾಸನ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಉದ್ಯೋಗದಲ್ಲಿ ಅಂಕಿ ಅಂಶದಲ್ಲಿ ಈಗ ರೋಟ್ರಿ ಇದರಲ್ಲಿ 15ನೇ ಸ್ಥಾನದಲ್ಲಿದೆ. ನಮಗೆ 15ನೇ ಸ್ಥಾನದಲ್ಲಿ ನಮ್ಗೆ ಉದ್ಯೋಗ ಸಿಗಬೇಕಂದ್ರೆ, ಅವ್ರಿಗೆ ಒಂದು ರಿಸರ್ವೇಷನ್ ಸಿಗಬೇಕಂದ್ರೆ ಸುಮಾರು ನಾವು 30 ವರ್ಷಗಳ ಕಾಲ ಕಳೀಬೇಕು. ಆಮೇಲೆ ನಮ್ಮ ಸಮಾಜಕ್ಕೆ ಸಿಗುತ್ತೆ. ವರದಿಯ ವಿರುದ್ಧವಾಗಿ ಇವತ್ತು ನಾವೆಲ್ಲ ನಮ್ಮ ಸಮಾಜದಾಗಿರ್ಬೋದು, ಬೋವಿ, ಲಂಬಾಣಿ, ಕೊರಿಚ, ಕೊರ್ಮ ನಾವೆಲ್ಲ ಸೇರಿ ಪರಿಶಿಷ್ಟ ಜಾತಿಗಳ 63 ಜಾತಿಗಳು ಏನಿದೆಯೋ ನಮಗೆಲ್ಲ ಅನ್ಯಾಯ ಆಗಿದೆ. ಈ ಅನ್ಯಾಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಇವರು ನಮ್ಮ ಒಂದು ಸರ್ಕಾರ ಈಗ ನಮ್ಮ ಪರವಾಗಿದೆ, ಅವ್ರು ನಮಗೊಂದು ಉತ್ತಮವಾದ ನ್ಯಾಯವನ್ನು ಮಾಡ್ತಾರೆ ಅಂತ ಹೇಳ್ತಾ ಒಂದು ನಂಬಿಕೆ ಮೇಲೆ ಇವತ್ತು ನಾವೆಲ್ಲ ಒಂದು ಸರ್ಕಾರಕ್ಕೆ ಬೆಂಬಲ ನೀಡಿದ್ವಿ. ಅದೇ ಸರ್ಕಾರವನ್ನು ಇವತ್ತು ಬೆಂಬಲ ಬಿಟ್ಟು ಸರ್ಕಾರವನ್ನು ನಡೆಸುವಂತಹ ಸರ್ಕಾರದ ಅಧಿಕಾರಿಗಳು ಇವತ್ತು ನಮ್ಮ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇವತ್ತು ನಮ್ಮನ್ನು ಬೇರೆ ಇವಾಗ 63 ಜಾತಿಗಳಲ್ಲಿ 5% ಇರ್ತಾ ಇದೆ. ಇದು ನಾವು ಇಲ್ಲಿ ಈಗ ನಮಗೆ ಬಿ ಸ್ಥಾನ